ಇದು ಹೆಸರು ಕಾಳು ಮಿಕ್ಸ್. ಹಾ ಸರ್ ಮಿಕ್ಸ್. ಹುಳಿಕಾಳು, ಹೆಸರು ಕಾಳು, ಕಡಲೆಕಾಳು, ಮೊಳಕೆ ಕಾಳು. ಅದಕ್ಕೋಸ್ಕರ ನಿಮ್ಗೆ ಒಂದು ಹೆಸರು ಮೊಳಕೆ ಕಾಳು ರೇಣುಕಾ ಎಲ್ಲಮ್ಮ. ಮಾಡಲ್ವಾ ನೀವು? ಎಲ್ಲಮ್ಮನೇ ರೀ. ನಮ್ಮ ಮನೆ ಬೇರೆ ಹೆಸರು ಎಲ್ಲಮ್ಮ ನೋಡಿ. ಅದಕ್ಕೆ ಬಾಯಲ್ಲಿ ಬಂದ್ಬಿಡ್ತು. ನನಗೇನು ಗೊತ್ತಿಲ್ಲ. ಬಿಸಿ ಅಂದ್ರೆ ಬಿಸಿ ಸರ್. ಸಲಾಡ್ ಬಿಸಿ ಇರುತ್ತೆ, ಅದನ್ನ ಕೊಡ್ತೀರಾ? ಹಾ ಸರ್. ಸಲಾಡ್ ಸಲಾಡ್ ಹೆಂಗೆ ಒಂದ್ ಪ್ಲೇಟ್? 50 ರೂಪಾಯಿ ಸರ್. ಆಯಿಲ್ ತಿನ್ನಲ್ಲ ಜಾಸ್ತಿ, ಕಮ್ಮಿ. ಆಯಿಲ್ ಹಾಕ್ಸ್ಕೊಳಲ್ಲ ಕೆಲವರು. ಈರುಳ್ಳಿ, ಸೌತೆಕಾಯಿ, ಟೊಮಾಟೊ, ಲೆಮನ್ ಮತ್ತೆ ಪುಡಿ ಇದಾಗ್ತೀವಲ್ಲ. ಅದೇ ಇನ್ನೊಂದು ಚಾಟ್ ಮಸಾಲ. ಚಾಟ್ ಮಸಾಲನಾ? ಸಲಾಡ್ 3 ಕಾಳು ಮಿಕ್ಸ್ ಅಲ್ವಾ? ಒಂದೊಂದು ಕಾಳು ಒಂದೇ ಕಾಳು ಕೊಡ್ತೀರಲ್ವಾ? ಹೆಸರು ಕಾಳು ಹೆಸರು ಕಾಳು ಆದ್ರೆ ಹೆಸರು ಕಾಳು, ಮಿಕ್ಸ್ ಆದ್ರೆ ಮಿಕ್ಸ್ ಕೊಡ್ತೀರಾ? ಮಿಕ್ಸಡ್ ಕಾಳಿಂದಲ್ವಾ? ಬಂಧುಗಳೇ, ನಾನು ನಿಮ್ಮ ಕುಮಾರ್ ಮತ್ತಿಕೆರೆ. ಬಂಧುಗಳೇ, ಇವತ್ತು ಒಂದು ವಿಶಿಷ್ಟವಾದ, ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಬಾಯಿಗೆ ರುಚಿ ಕೊಡುವಂಥದ್ದು ಮತ್ತು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥದ್ದು, ಅಂದರೆ ಮೊಳಕೆ ಕಾಳುಗಳ ಸಲಾಡ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಬಂಧುಗಳೇ. ಈ ಮೊಳಕೆ ಕಾಳುಗಳ ಸಲಾಡ್ ಎಲ್ಲ ಕಡೆ ಸಿಗೋದಿಲ್ಲ ಬೆಂಗಳೂರಲ್ಲಿ, ಅಂದರೆ ಕೆಲವು ಕಡೆ ಮಾತ್ರ ಇರುತ್ತೆ. ಇದು ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಈ ಥರದ್ದೊಂದು ಶಾಪ್ ಇದೆ, ಒಂದು ಪುಟ್ಟ ಅಂಗಡಿ ಇದೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದೇ ರೀತಿ ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಬೆಳೆಸಿ ಬಂಧುಗಳೇ. ಇನ್ನೊಂದು ವಿಷಯ ಅಂದರೆ, ಇಲ್ಲಿ ಬಂದು ತಿಂದವಂಥವರೆಲ್ಲ ಈ ಮೊಳಕೆ ಕಾಳುಗಳ ಸಲಾಡನ್ನು, ಶಾಪನ್ನು ನಮ್ಮ ಏರಿಯಾದಲ್ಲಿ, ಅಂದರೆ ಬೆಂಗಳೂರಿನಲ್ಲಿರುವ ಕೆಲವು ಏರಿಯಾದವ್ರು ಬಂದು ತಿಂತಾರೆ. ಇಲ್ಲಿ ತಿಂದ ನಂತರ ನಮ್ಮ ಏರಿಯಾದಲ್ಲಿ ಬನ್ನಿ ಅಂತ ಇವರಿಗೆ ಬೇಡಿಕೆ ಇದೆ, ಅಂದರೆ ಕರೀತಾರೆ. ನಮ್ಮ ಏರಿಯಾದಲ್ಲಿ ಬಂದ್ಬಿಟ್ಟು ಈ ಥರ ಶಾಪ್ ಮಾಡಿ ಅಂತ ಹೇಳ್ತಾರೆ. ಅಷ್ಟು ರುಚಿಕರವಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಆ ವಿಡಿಯೋನು ತಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಹೋಗಿ. ಪಾರ್ಸಲ್ ಸರ್, ನೀವು ಪಾರ್ಸಲ್ ನಿಮ್ದು ಯಾವ್ರಮ್ಮ ಸರ್? ಗುಲ್ಬರ್ಗ. ಗುಲ್ಬರ್ಗದ ಅಲ್ಲೇನೋ ಅಥವಾ ಅಲ್ಲಿ? ಇಲ್ಲ ಸರ್, ಇರೋದು ಗುಲ್ಬರ್ಗ. ಮೊದ್ಲು ನಮ್ಮ ತವರ ಮನೆ ಹಳ್ಳಿ ಸರ್. ಅಲ್ಲಿನ ಗುಲ್ಬರ್ಗದಲ್ಲಿ? ಹಳ್ಳಿ ಸರ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದ್ ಸರ್ 10 ವರ್ಷ ಮೇಲೆ ಆಯ್ತು ಸರ್. ನಾ ಬಂದು 10 ವರ್ಷ ಆಯ್ತಾ? 10 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ. ಮಾಡಿ ನೋಡಿ ಸರ್. ಮೊಳಕೆ ಕಾಳುಗಳದ್ದು ಸಲಾಡ್, ಬಿಸಿ ಮಸಾಲ ಮತ್ತೆ ಸಲಾಡ್ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಆರೋಗ್ಯ. ಬಂದಿರ್ತೀನಿ ಇಲ್ಲಿ ಹಳ್ಳಿ ಮನೆ ಹತ್ರ ಇದ್ದೀನಿ, 3ನೇ ಕ್ಲಾಸ್. ಒಳ್ಳೆ ಆರೋಗ್ಯ ಇರ್ಬೇಕಂದ್ರೆ ತಿನ್ಬೇಕು ಸರ್. ಒಂದ್ಸಲ ಟೇಸ್ಟ್ ಮಾಡಿ, ಚೆನ್ನಾಗಿದ್ರೆ ನೆಕ್ಸ್ಟ್ ಸಲ ಬನ್ನಿ. ಚೆನ್ನಾಗಿರ್ಲಿಕ್ಕೆ ಬರ್ಬೇಡಿ ಸರ್. ಬರ್ಲೇಬೇಡಿ ಅಂತ. ಸರ್ ಹೌದಲ್ವಾ? ಬೇರೆ ಬೇರೆ ಏನೋ ತಿನ್ನೋದಕ್ಕಿಂತ ಇದು ಆರೋಗ್ಯಕ್ಕೆ ನಾವ್ ಹೇಳ್ತೀವಿ ಸರ್. ಅವ್ರ ಇಷ್ಟ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಹೋಗಿರ್ತೀರಾ? ಬೆಳಿಗ್ಗೆ 10 ಬರ್ತೀವಿ ಸರ್, ರಾತ್ರಿ 9. ಬೆಳಿಗ್ಗೆ 10 ರಾತ್ರಿ 9ವರೆಗೂ ಇರ್ತೀರಾ? ಇರ್ತೀವಿ ಸರ್. ಅಲ್ಲಿ ಮಟ್ಟ ಬರ್ತಾರ ಜನಗಳು? ಇವಾಗ ಏನ ಜನ ಬರ್ತಾ ಇದಾರೆ ಸರ್, ಎಲ್ಲ ಜನ ತಿಂತಾ ಇದಾರೆ. ಮೊದ್ಲೆಲ್ಲ ಇಲ್ಲೇ ಗೊತ್ತಿದ್ದವ್ರು ತಿಂತೀರಿ ಸರ್. ಇಷ್ಟದಲ್ಲಿ ಅಲ್ಲೆಲ್ಲ ಬಂದ್ಮೇಲೆ ತುಂಬಾ ಜನ ಬರ್ತಾ ಇದಾರೆ. ತುಂಬಾ ಸಂತೋಷ ಸರ್, ಎಲ್ಲಾರು ಬರ್ತಾ ಇದಾರೆ. ನಿಮ್ಮಂತರಿಂದ ಒಂದ್ ಹೆಲ್ಪ್ ಸರ್. ಆಯ್ತಮ್ಮ, ಒಳ್ಳೇದಾಗ್ಲಮ್ಮ. ಯಾಕಂದ್ರೆ ಸಣ್ಣ ಸಣ್ಣ ಉದ್ದಿಮೆಗಳು ಗೊತ್ತಾಗಬೇಕಲ್ವಾ? ಹಾ ಸರ್. ಈ ಸೌತೆಕಾಯಿ ಹೆಚ್ಕೊಡ್ತೀರಾ? ಏನಿಲ್ಲ ಮಾಡ್ಕೊಡೋದು, ಹೆಲ್ಪ್ ಏನಿಲ್ಲ. ಯಾವಾಗ ಅವಾಗ ಬಂದಾಗ ಮಾಡ್ಕೊಡ್ತೀರಲ್ವಾ? ಯಾವ್ದಾರು ಮಾಡಿಡಲ್ಲ. ಇಲ್ಲ. ಎಷ್ಟಮ್ಮ? 2. ಎಷ್ಟಮ್ಮ ಇದೆಲ್ಲ? ಎಷ್ಟೆಷ್ಟು ಜನ ಹಾಕ್ತೀರಾ ನೀವು? ಹೆಸರು ಕಾಳಾಗ್ಲಿ, ಕಡಲೆಕಾಳಾಗ್ಲಿ ಇದೆಲ್ಲ? ಎಲ್ಲ ಸರ್ 5 ಕೆಜಿ ಹಾಕ್ತೀನಿ. ಡೈಲಿ 5 ಕೆಜಿ ಮಾಡ್ತೀರಾ? 15 ಕೆಜಿ ಡೈಲಿ. 15 ಕೆಜಿ ಜಾಸ್ತಿ ಸರ್. ಶನಿವಾರ ಭಾನುವಾರ ಜಾಸ್ತಿ ಹೋಗುತ್ತಾ? ಒಂದ್ 2 ಕೆಜಿ ಜಾಸ್ತಿ ಹೋಗುತ್ತೆ. ಹೋಗುತ್ತೆ. 2 ಕೆಜಿ 10 ಕೆಜಿ ಹೋಗುತ್ತೆ. ಯಾವತ್ತ ರಜಾ ಮಾಡ್ತೀರಾ? ರಜೆ ಮಾಡ್ತೀನಿ ಸರ್, ನಿಂತು ಕಾಲು. ಹೌದಾ? ಡೈಲಿ ಇರುತ್ತಲ್ವಾ? ಮತ್ತೆ ಹೆಂಗೆ ನೀವು ರಜಾ ಮಾಡ್ಬಿಟ್ರೆ? ಇಲ್ಲ ಸರ್, ಯಾವ ದಿನ ರಜಾ ಅಂತ? ಒಂದಿನ ಅಷ್ಟೇ ಸರ್. ಹೌದಾ? ಶನಿವಾರ ಭಾನುವಾರ ಇದ್ದೇ ಇರ್ತೀರಾ? ರೆಡಿ ಆಯ್ತು. ತುಂಬಾ ಚೆನ್ನಾಗಿದೆ, ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ.
ಪಾನಿಪುರಿ ಮಸಾಲ ಪುರಿ ಆತರ ವೇಸ್ಟ್ ತಿನ್ನೋ ಬದಲು ಈ ತರದ್ ಹೆಲ್ದಿ ಕಾನ್ಶಿಯಸ್ ಇರೋರು ತಿನ್ಬೋದು ಆರಾಮಾಗಿ. ನೀವು ರೆಗ್ಯುಲರ್ ತಿಂತಾ ಇರ್ತೀರಾ? ತಿಂತೀನಿ. ನೀವೇನು ಬಿಸಿ ಮಾಡಿದ್ದ ತಿಂತಾ ಇರ್ತೀರಾ? ಅಂದ್ರೆ ನೋಡಿ ಇಲ್ಲಿ ಬಿಸಿ ಮಾಡ್ತಾರೆ, ಆಮೇಲೆ ಇವಾಗ ಇದನ್ನು ಕೊಡ್ತಾರಂತೆ, ಹಾಗೆ ಸಲಾಡ್ ಬೇಕಾದ್ರೂ ಕೊಡ್ತಾರಂತೆ ಮಾಡ್ಬಿಟ್ಟು. ಆಕ್ಚುಲಿ ಇದು ಬಾಳಂತಿರ್ಗೆ ಎಲ್ಲ ತಗೊಂಡ್ ಚೆನ್ನಾಗಿರುತ್ತೆ. ಅವ್ರಿಗೆ ತುಂಬಾ ಜನ ಇವಾಗ ನಾವೆಲ್ಲ ಮೊಟ್ಟೆ ಎಲ್ಲ ತಿನ್ನಲ್ಲ, ಸೊ ಅದಕ್ಕೆ ತಗೊಂಡ್ ಹೋಗ್ತೇವೆ. ನ್ಯೂ ಬಾರ್ನ್ ಬೇಬಿ ಆಗಿರುತ್ತೆ. ಆಕ್ಚುಲಿ ನಾವು ಕೋಲಾರಿಂದ ಬರ್ತಾ ಇರೋದು. ಕೋಲಾರಿಂದ ಸರ್? ಕೋಲಾರಿಂದ ಹಿಂಗೆ ಬಂದ್ವಿ ಶಾಪಿಂಗ್ ಅಂತ ಬಿಟ್ಟು, ಹಂಗೆ ಬರ್ತಾ ಒಂಥರ ಸ್ಪೆಷಲ್ ಆಗಿ ಕಾಣಿಸ್ತಿದೆಲ್ಲ ಮೊಳಕೆ ಅದು ಇದು ಅಂತ ಬಿಟ್ಟು ನಾವು ಯಾವತ್ತೂ ನೋಡಿರ್ಲಿಲ್ಲ. ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ಅದೆಲ್ಲ ಬಾಂಡ್ಲಿನಲ್ಲಿ ಒಂಥರ ಬಿಸಿ ಮಾಡಿ ಎಲ್ಲ ಚೆನ್ನಾಗಿದೆ. ಸಲಾಡ್ ತರ ಹಸಿ ಹಸಿಯಾಗಿ ತಿಂತಿದ್ವಿ, ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಅನ್ಸ್ತು. ಹೌದಾ? ಇದೇ ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿದೆ. ನೋಡಿ ಇವಾಗ ಪಾನಿಪುರಿ ಮತ್ತೆ ಅದು ಏನೋ ಬೇರೆ ಕರೆದರೆಲ್ಲ ತಿಂತಾ ಇರ್ತಾರೆ, ಇದು ಬೆಸ್ಟ್ ಇದೆ, ಹೆಲ್ತಿ ಅಲ್ವಾ? ಹೆಲ್ತಿ ಫುಡ್ ಅಲ್ವಾ? ಟೇಸ್ಟ್ ಚೆನ್ನಾಗಿದೆ, ಡಿಫ್ರೆಂಟ್ ಟೇಸ್ಟ್ ಇದೆ. ಸಜೆಷನ್ ಮಾಡ್ತಿರಲ್ವಾ ಜನಗಳು? ತಿನ್ಬೋದು ಸರ್. ಕೊಡಿ. ನೆಕ್ಸ್ಟ್ 3 ಇದಲ್ವಾ? ನೋಡಿ ತಗೊಂಡಿದ್ದೀನಿ. ರೇಣುಕಮ್ಮರು ಏನಮ್ಮ ಹೇಳಿದ್ನು? ಮೊಳಕೆಕಾಳು ಮಸಾಲ ಸರ್. ಮೊಳಕೆಕಾಳು ಮಸಾಲ ರೇಣುಕಮ್ಮ ಗುಲ್ಬರ್ಗ. ಏನಿದಮ್ಮ ಹಾಕಿದ್ರ? ಚಾಟ್ ಮಸಾಲ ಹಾಕಿದ್ರ? ಇದ್ನೋಳಿ ಬಹಳ ಚೆನ್ನಾಗಿದೆ. ನಾವ್ ಹೋಗ್ಬಿಟ್ಟು ಏನೋ ತಿಂತೀವಿ, ಏನೋ ಮಾಡ್ತೀವಿ, ಅದು ನಿಜವಾಗ್ಲು ಬಹಳ ಚೆನ್ನಾಗಿದೆ. ಬಂದು ಟ್ರೈ ಮಾಡಿ, ಬಹಳ ಚೆನ್ನಾಗಿದೆ. 10 ವರ್ಷದಿಂದ ಇಲ್ಲೇ ಮಾಡ್ತಾರೆ. 3rd ಕ್ರಾಸ್ KC ಜನರಲ್ ಹಾಸ್ಪಿಟಲ್ ಹಿಂದ್ಗಡೆ ಬರುತ್ತೆ. ನಿಮಗೆ ಇನ್ನ ಹೇಳ್ಬೇಕಂದ್ರೆ ಹಳ್ಳಿ ಮನೆ ಇದೆಯಾ, ಆ ಕಡೆ ಸೈಡ್ ಹಳ್ಳಿ ಮನೆ ಬರುತ್ತೆ. ಇಲ್ಲಿ ಪೈ ಶೋರೂಮ್ ಇದೆ, ಅದ್ರಿಗೆ ಅಲ್ಲಿ ವೆಂಡಿ ಆಭರಣಗಳು ಇದೆ. ಬಂದ್ರೆ ನಿಮಗೆ ಮೂಲೆಲ್ಲೇ ಮಾಡ್ತಿರ್ತಾರೆ ರೇಣುಕಮ್ಮರು. ಮೊಳಕೆ ಬರುವಂತ ಕಾಳುಗಳು ನೆನೆಹಾಕಿರ್ತಾರೆ. ನೆನೆಹಾಕಿ ಮಾಡೋದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದ್ರ ಜೊತೆಗೆ ಈರುಳ್ಳಿ, ಸೌತೆಕಾಯಿ, ಟೊಮೆಟೊ ಹಣ್ಣು, ಉಪ್ಪು, ಖಾರದ ಪುಡಿ ಮತ್ತೆ ಚಾಟ್ ಮಸಾಲ, ಮೆಣಸಿನ್ಕಾಯಿ ಹಾಕಿದ್ರಲ್ವಾ ನೋಡಿ, ಇಷ್ಟು ಸೇರಿದೆ. ಹೆಂಗಿರ್ಬೋದು ನೋಡಿ. ಒಂದ್ ಸ್ವಲ್ಪ ಎಲ್ಲ ಖಾರ ಅದುವಾಗಿದೆ, ಖಾರನೂ ಸೇರಿದೆ, ಸಪ್ಪೆ ಇರಲ್ಲ. ತುಂಬಾ ಆರೋಗ್ಯಕರ. ತುಂಬಾ ಜನ ಬರ್ತಾ ಇದಾರೆ, ಒಳ್ಳೇದು. ಈ ಕಡೆ ಬಂದ್ರೆ ತಿನ್ನಿ ಅಂತೀನಿ ಅಷ್ಟೇ. ಹೌದೌದು, ಬಹಳ ಜನ ಕೇಳ್ತಾ ಇದ್ದಾರೆ. ಸಣ್ಣ ಸಣ್ಣ ಉದ್ದಿಮೆಯವರು ಬೆಳಿಬೇಕಂದ್ರೆ ಇದು ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಯಾವ್ದು ಒಳ್ಳೇದಿರುತ್ತೆ, ಜನಗಳು ಯಾವ್ದು ಒಳ್ಳೇದು ಆ ತರ ಒಳ್ಳೇದು ತಿನ್ನಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಹೌದು, ಸರ್ ಅದೆಲ್ಲ ವೇಸ್ಟ್ ರೀ. ಇಂತ ತಿಂದ್ರೆ ಒಳ್ಳೆ ಉಪಯೋಗ, ಒಳ್ಳೆ ಆರೋಗ್ಯ. ಹೌದು, ಗಟ್ಟಿಯಾಗಿರ್ತೀವಿ ನೋಡ್ರಿ. 50% ಯಾರಂತಾರ ಇನ್ನಾದ್ರೆ ನಿಂತ ವ್ಯಾಪಾರ ಮಾಡ್ತೀರಿ. ಬಂದ್ರೆ ಸಾಯಂಕಾಲ ವ್ಯಾಪಾರ ಮಾಡ್ತೀರಲ್ವಾ? ಹೌದು, ಅದಕ್ಕೆ ನಾನು ಈಗ ಜನಗಳಿಗೆ ಗೊತ್ತಾಗ್ಲಿ ಅಂತ ಮಾಡ್ತಾ ಇದೀನಿ. ರೇಣುಕಮ್ಮರು ಗುಲ್ಬರ್ಗದವರು, ಬೆಂಗಳೂರು. ಇಲ್ಲಿ ನೋಡಿ 10 ವರ್ಷದಿಂದ ಇಲ್ಲೇ ಇಟ್ಟಿದ್ದಾರೆ. ಇಂಥವ್ರಿಗೆಲ್ಲ ಉದ್ದಿಮೆಯನ್ನ ಸಪೋರ್ಟ್ ಮಾಡ್ಬೇಕು. ಅವರೇ ಅವ್ರು ನಿಂತ್ಕೊಂಡು ನೋಡಿ ಸಣ್ಣ ಅಂಗಡಿಗಳನ್ನ ನಾವು ಸಪೋರ್ಟ್ ಮಾಡ್ಬೇಕು. ಸ್ಪ್ರೌಟ್ಸ್ ಬಹಳ ಒಳ್ಳೇದು, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಏನೋ ತಿನ್ಬೋದು, ಬೇರೆ ತಿಂತೀವಿ, ಆದ್ರೆ ಈ ತರದ್ ತಿಂದಾಗ ನಮಗೆ ಆರೋಗ್ಯದ್ದು ಬಹಳ ಒಳ್ಳೇದಿರುತ್ತೆ. ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮಗಳು ಬೀರಲ್ಲ. ಯಾರು ಮಾಡಿಕೊಡಲ್ಲ ಸರ್. ಹೌದು, ಎದುರುಗಡೆ ಯಾರು ಕೊಡಲ್ಲ. ಹೌದು, ಎಲ್ಲ ಕೆಮಿಕಲ್ ಪೌಡರ್, ಸೋಡಾ ಎಲ್ಲ ಮಾಡ್ತಾರೆ. ನೀವು ಎದುರುಗಡೆನೆ ಗೊತ್ತಾಗುತ್ತಲ್ಲ. ಹೌದು, ಬಹಳ ಚೆನ್ನಾಗಿದೆಯಮ್ಮ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದ ರೀ. ಸಾಕು, ನಿಮ್ಮಂತರಿಂದ ಹೆಲ್ಪ್ ಸರ್ ಅಷ್ಟೇ. ಹೌದು, ನಾನು ನೋಡಿದ್ನಲ್ಲ ಎಲ್ಲಾ ರೀತಿಯ ಕಾಳುಗಳು ಜೊತೆಗೆ ಈರುಳ್ಳಿ, ಸೌತೆಕಾಯಿ ಎಲ್ಲಾ ರೀತಿ ಮಾಡಿದ ಚೆನ್ನಾಗ್ ಬಂದಿದೆ. 2 ನಿಮಿಷ ನಾವು 2 ನಿಮಿಷ ಮಾಡ್ಕೊಡ್ತೀವಿ. ಫ್ರೆಶ್ ಉಂಟು, ಬಂದಾಗ ಮಾಡತ್ರಿ. 50 ಬಿಸಿ ಕೊಡ್ಲ ಸಲಾಡ್ ಎಲ್ಲ ಪ್ಲೇಟ್ 50 ನಮ್ಮ. ಅದು ಮಾಮೂಲಿ ಮಾಡಿದ್ರು ಅಷ್ಟೇ, ಬಿಸಿ ಮಾಡಿದ್ರು ಅಷ್ಟೇ ಅಲ್ವಾ? ಬಂದಾಗಿಂದ 50 ರೂಪಾಯಿ ಎಷ್ಟಿತ್ತು ನಮ್ಮ ಸ್ಟಾರ್ಟಿಂಗ್? ಸ್ಟಾರ್ಟಿಂಗ್ 20 ರೂಪಾಯಿ ಮಾಡ್ತೀವಿ ಸರ್. ಅವಾಗ 20 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರಿ, 40 ರೂಪಾಯಿ ಮಾಡಿದ್ರಿ. ಈಗೆಲ್ಲ ಬೆಲೆ ಜಾಸ್ತಿ, ಇವಾಗೆಲ್ಲ ಬೆಲೆ ಜಾಸ್ತಿ ಆಯ್ತು. 50 ರೂಪಾಯಿ ಮಾಡ್ತಾ ಇದ್ರಿ ಅವಾಗ. ನೋಡ್ಬೋದು ನಿಮಗೆ. ಅಲ್ಲಿ ನೋಡಿ ಹಳ್ಳಿ ಮನೆ ಹೋಟೆಲ್ ಇದೆ. ಈ ಕಡೆ ಇಲ್ಲಿ ವೆಂಡಿ ಆಭರಣ ಇದೆ. ಇಲ್ಲಿ ಮೇಲ್ಗಡೆ 5 ಶೋರೂಮ್ ಇದೆ. 5 ಶೋರೂಮ್ ಇದೇ ರೀತಿ 3ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ. KC ಜನರಲ್ ಹಾಸ್ಪಿಟಲ್ ಇದೆ, ಬ್ಯಾಕ್ ಗೇಟ್ ಇದೆ.
ಇದು ಬ್ಯಾಕ್ ಗೇಟ್. ಈ ಕಡೆ ಬಂದಾಗ ಇಲ್ಲಿ ನೋಡಿ ಮಂತ್ರಿ ಮಾಲ್ ಇಂದ ಮಲ್ಲೇಶ್ವರಂ ಡೌನ್ ಹೋಗ್ತೀರಾ, ಇಲ್ಲೇ ಮೂಲೆಗೆ ಕಾರ್ನರ್ ಅಲ್ಲಿ ಇರುತ್ತೆ ಅಂಗಡಿ. ಇಲ್ಲಿ ಮಲ್ಲೇಶ್ವರಂ ಕಡೆ ಬಂದಾಗ ತಿನ್ನಿ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಸ್ಪ್ರೌಟ್ಸ್ ಇದು ತುಂಬಾ ಚೆನ್ನಾಗಿದೆ. ಹೌದು, ಮಿಕ್ಸ್ಡ್ ಪಾರ್ಸಲ್ ಮನೆಗೆ. ಟೇಸ್ಟ್ ಇಸ್ ಗುಡ್. ಗುಡ್ ಫಾರ್ ಹೆಲ್ತ್ ಅಂತ. ಗುಡ್ ಫಾರ್ ಹೆಲ್ತ್. ನೀವು ಬರ್ತಿರ್ತೀರಾ ಯೂಶುವಲಿ ಯಾವಾಗಲೂ ಬರ್ತಿರ್ತೀರಾ ಹಾಗೆ ಸರ್? No, no, actually I am not from this place. Actually, I am from Jidnat. So I came for shopping. So just this is first time I'm trying. Yeah. ಹೌದಾ? ಅದಕ್ಕೋಸ್ಕರ ನೋಡ್ಬಿಟ್ಟು ತಿಂತಾ ಇದ್ದೀರಾ? Yeah, correct. ರೇಣುಕಮ್ಮರೆ ಸರ್ ನಮಸ್ಕಾರ. ನಮಸ್ಕಾರ. ತಿಂದೆ ಬಹಳ ಚೆನ್ನಾಗಿದೆ. ಆಕ್ಚುಲಿ ಸ್ಪ್ರೌಟ್ಸ್ ಮೊಳಕೆ ಹೊಡೆದಂತ ಕಾಳುಗಳು, ಮಸಾಲ ಮತ್ತು ಸಲಾಡ್ ಎರಡು ಹಸಿದು ಮಾಡ್ಕೊಡ್ತೀರಾ? ಹಾಗೆ ಹಸಿದು ಸಲಾಡ್ ತುಂಬಾ ಹಸಿವೆ ತಿನ್ನಿ ಸರ್. ಜಿಮ್ ನೋಡಿ ಬಹಳ ಚೆನ್ನಾಗಿರುತ್ತೆ, ಹೆಲ್ತ್ ಅಂತ ತಿಂತಾರೆ ಅವರು. ಬರ್ತಿರ್ತಾರ ಜಿಮ್ ಮಾಡೋರೆಲ್ಲ, ಜಿಮ್ ಮಾಡೋರೆಲ್ಲ ಬರ್ತಿರ್ತಾರಲ್ಲ. ಬೆಳಿಗ್ಗೆ ಅಂತ ಇರ್ತಿರಲ್ಲ? 10 ತನ ಇರ್ತೇವೆ, ಬೆಳಗ್ಗೆ 10 ರಾತ್ರಿ 9 ತನ. ಹೌದೌದು. ನೋಡಿ, ನೀವು ಗುಲ್ಬರ್ಗದಿಂದ ಬಂದ್ಬಿಟ್ಟು ಇದನ್ನ ಮಾಡಿದೀರಾ. ಒಳ್ಳೆ ಉದ್ದಿಮೆಗಳು ಬೆಳಿಬೇಕು, ಯಾಕಂದ್ರೆ ಒಂದ್ ಜೀವನಕ್ಕೆ ಕಟ್ಕೊಂಡಿರಿ. ಬರ್ಲಾರ್ದಾರ ಬದುಕಿದ್ದೀರಿ. ಹೌದು. ಓದ್ ಬಂದವರು ಬೇರೆ ಬೇರೆ ಮಾಡ್ತಾರೆ, ಓದ್ ಬಂದಿಲ್ಲ ಮೊದ್ಲಿಂದ ಮೊದ್ಲ ಐಟಮ್ ಏನ್ ಮಾಡ್ಬೇಕು, ಹೆಂಗ್ ತಿನ್ಬೇಕಂತ ಹೇಳ್ರಿ. ಚೆನ್ನಾಗಿದೆ, ತುಂಬಾ ಜನ ಬರ್ತಾ ಇದಾರೆ, ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಸರ್. ಬೆಂಗಳೂರು ಅನ್ನೋದೂರು ಕಷ್ಟಪಟ್ರೆ ಏನು ಕಮ್ಮಿ ಇಲ್ಲ, ಜೀವನ ಕಟ್ಕೊಂಡಿದ್ದೀರಾ. ಆಮೇಲೆ ನೋಡಿ, ಇದು ಬಹಳ ಆರೋಗ್ಯಕ್ಕೆ ಮಾತ್ರ ಬಹಳ ಒಳ್ಳೇದು, ಹೌದಲ್ವಾ? ಅದಕ್ಕೆ ನಾನು ಏನಪ್ಪಾ ಅಂತಂದ್ರೆ ಜನಗಳಿಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದು. ಯಾಕಂದ್ರೆ ಈ ತರ ಎಲ್ಲ ಜನಗಳಿಗೆ ಗೊತ್ತಾಗ್ಬೇಕು. ಇವಾಗ ಬೇರೆ ಬೇರೆ ಏನೇನೋ ತಿನ್ಬೇಕು. ಅದ್ರ ಜೊತೆಗೆ ಈ ಮೊಳಕೆ ಹೊಡೆದಂತ ಕಾಳುಗಳನ್ನ 3 ತರದ ಕಾಳು ಮಾಡ್ತೀರಾ, ಇದು ತಿಂದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರ್ತೀವಿ. ಜನಗಳಿಗೆ ಮದುವೆನೇ ಬೆಳಿಲಿ ಇದು ಅಂತ ಮಾಡ್ದೆ. ಒಳ್ಳೇದಾಗ್ಲಮ್ಮ. ತುಂಬಾ ಧನ್ಯವಾದಗಳು ನಿಮ್ಗೊಂದ್ ಸಲಗಿ. ಎಲ್ಲರಿಗೂ ಹೇಳಿ ನಿಮ್ಮಿಂದ ಸಾಕಾರ. ನಮ್ಮ ಚಾನಲ್ ಮುಖಾಂತರ ನನ್ಗೆ ಗೊತ್ತಾಗಿ ಎಲ್ಲ ಇದ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲ ದೊಡ್ಡ ಏನೇನೋ ಮಾಡ್ತೀವಿ ಅಂದ್ಬಿಟ್ಟು ಇಂಥವ್ರದ್ದು ಬೆಳಿಬೇಕು ಮಾಡ್ಬೇಕು ಸರ್. ಎಲ್ಲ ಆಯ್ತಾ? ಒಳ್ಳೇದಾಯ್ತು. ಹೀಗೆ ಮುಂದುವರಿಸಿ. ಮೊಳಕೆ ಕಾಳು, ಅದಕ್ಕೋಸ್ಕರ ನಿಮ್ಗೆ ಒಂದ್ ಹೆಸರು, ಮೊಳಕೆ ಕಾಳು ರೇಣುಕಾ ಎಲ್ಲಮ್ಮ. ರೇಣುಕಮ್ಮರಲ್ವ ನೀವು? ಮನೆ ಬೇರೆ ಹೆಸರು ಎಲ್ಲಮ್ಮ. ನೋಡಿ, ಅದಕ್ಕೆ ನಮ್ಮ ಬಾಯಲ್ಲಿ ಬಂದ್ಬಿಡ್ತು, ನನಗೇನು ಗೊತ್ತಿಲ್ಲ, ಗೊತ್ತು. ಅದಕ್ಕೆ ಮೊಳಕೆ ಕಾಳು ರೇಣುಕಾ ಎಲ್ಲಮ್ಮ ಕಟ್ಬೋಣ. ಒಳ್ಳೇದಾಯ್ತು.